ಬಿಗ್ ಬಾಸ್ನ ಮಾತಿನ ಮಲ್ಲಿ ಪಕ್ಕಾ ಗ್ರಾಮೀಣ ಸೊಗಡಿನ ಪ್ರತಿಭೆ. ಸೊ ಹಿರಿಯ ಜೀವಿ ಮಲ್ಲಮ್ಮ ಅವರಿದ್ದಾರೆ ನಮ್ಮ ಜೊತೆಗೆ. ಅಮ್ಮ ನಮಸ್ತೆ, ನಮಸ್ಕಾರ ರೀ. ಹೇಗಿದ್ದೀರಿ? ಚೆನ್ನಾಗಿವ್ ನೋಡ್ರಿ, ನೀವು ಹೆಂಗಿದ್ದೀರಿ? ನಾವು ಸಜ್ಜದೀವಿ. ಸಜ್ಜದಿರಿ. ನಾವು ಚೆನ್ನಾಗಿವ್ರಿ, ಸೂಪರ್ ಇವ್ರಿ, ಸೂಪರ್ ಎಂಜಾಯ್ ಮಾಡಿ ಬಂದೇವು ನೋಡ್ರಿ. ಬಿಗ್ ಬಾಸ್ ಎನ್ನುವಂಥದ್ದು ಒಂದು ಒಳ್ಳೆ ಅವಕಾಶ ಕೊಡ್ತು ನಿಮಗೆ. ಕೊಟ್ಟಿದ್ರಿ ಅವಕಾಶ, ದೊಡ್ಡ ಅವಕಾಶ ರೀ, ಸಣ್ಣ ಅವಕಾಶ ಅಲ್ಲ ರೀ, ದೊಡ್ಡ ಅವಕಾಶ. ನೀವಿನ್ನೂ ಆ ಮನೇಲಿ ಇರ್ಬೇಕಿತ್ತು, ಯಾಕೆ ಇಷ್ಟು ಬೇಗ ಹೊರಗೆ ಬಂದ್ರಿ? ಏನು ಮಾಡ್ತೀರಿ, ಸ್ವಲ್ಪ ಓಟ್ ಕಡಿಮೆ ಅದು ಏನು ಮಾಡಿದ್ರ ಹೊರಗಡೆ ಬರಂಗಾಯ್ತು ನೋಡ್ರಿ, ಅಷ್ಟೇ. ಹೆಂಗಿದ್ದಾರೆ ನಿಮ್ಮ ಮೊಮ್ಮಗಳು ಮಗ ಅವರೆಲ್ಲ ಹೆಂಗಿದ್ದಾರೆ? ಚೆನ್ನಾಗ್ಯಾರ ಅವರು, ಚೆನ್ನಾಗಿ ಆಟ ಆಡಿ ಗೆದ್ದು ಬರ್ರಿ ಅಂತ ಹೇಳಿ ಬಂದೇರಿ. ನೀವು ಅನ್ಕೊಂಡಿದ್ರಾ ಬಿಗ್ ಬಾಸ್ಗೆ ಬರ್ತೀನಿ, ಇಷ್ಟೆಲ್ಲ ಆಟ ಆಡ್ತೀನಿ ಅವ್ರ ಜೊತೆಗೆ, ಸೊ ಇಷ್ಟೊಂದು ಜನ ಗುರುತಿಸುವಂತ ಒಂದು ವ್ಯಕ್ತಿ ಆಗ್ತೀನಿ ಅಂತ? ಈ ನಮ್ಮ ಕನಸಲ್ಲಿ ಅನ್ಕೊಂಡಿಲ್ರಿ, ಎಲ್ಲ ಮನುಷ್ಯನಾಗ ಅನ್ಕೋತಿದ್ದೆ ಹೋಗ್ಬೇಕು ನಾವು ಆಟ ಆಡ್ಬೇಕಂತ ಅನ್ಕೋತಿದ್ದೆವು. ಆದರ್ಶ ನೋಡಿದಾಗ ಬಿಡು, ಮತ್ತು ನಮ್ಗೆ ಯಾಕೆ ಅಂತಲ್ಲಿ ಕರ್ಕೊತಾರ, ನಮ್ಗೆ ಯಾರು ಕರ್ಕೋತಾರ, ನಮ್ಗೆ ಆಸೆ ಇದ್ರೂ ಅಂತಲ್ಲಿ ನಾವೇ ಹೆಂಗೆ ಹೋಗ್ತೀವಿ ಅಂತಂದು ದೊಡ್ಡ ವ್ಯಕ್ತಿ ಹೋಗ್ತಾರ ಅವರು ಅಂತ ಹಿಂಗೆ ಅನ್ಕೊಂಡೇವ್ರಿ. ಅದು ಈ ವರ್ಷ ಅವಕಾಶ ಸಿಕ್ಕತ್ರಿ. 17-18 ಜನರ ಜೊತೆ ನೀವು ಫೈಟ್ ಮಾಡಿರೋದು ಒಬ್ಬಿಬ್ರಲ್ಲ, ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್, ಅಂದ್ರೆ ಆ ಅನುಭವ ಹೆಂಗಿತ್ತಮ್ಮ? ತುಂಬ ಚೆನ್ನಾಗಿತ್ತು ಬಿಡ್ರಿ ಅನುಭವ, ತುಂಬ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿ ಆಟ ಆಡಿ ಎಲ್ಲರೂ ಕೂಡ ಆಡ್ಕೋತ ನಕ್ಕೋತ ತುಂಬ ಎಂಜಾಯ್ ಮಾಡಿ ಬಂದೆ ನೋಡ್ರಿ. 5 ವಾರ ಇದ್ದು ಖುಷಿಯಾಗಿ, ಅಂದ್ರೆ ಸ್ವಲ್ಪ ಬರಾಗ ಬೇಜಾರಾಯ್ತು ರೀ, ಇನ್ನೊಂದು 2 ವಾರ ಇದ್ದು ಚೆನ್ನಾಗಿರ್ತಿತ್ತು ಅಂತ ನಂಗಾಯ್ತು ರೀ. ಸ್ವಲ್ಪ ಮನೆ ನೆನಪಾಗ್ತಿತ್ತ? ಮನೆ ಆಗ್ಲಿ, ಮಕ್ಕಳು ಮೊಮ್ಮಕ್ಕಳು ನೆನಪಾಗ್ತಿ? ಏನು ನೆನಪಾಗಿಲ್ಲ ಅಲ್ಲಿ ಅದನ್ನ. ಈಗೇನು ಎಲಿಮಿನೇಷನ್ ಇಲ್ಲ, ತಲೆ ಕೆಡಿಸ್ಕೊಬೇಡಿ ಹೇಳಿ. ಆದ್ರೂ ಹೇಳ್ಕೊಳಕಾತಿದ್ರು ಅಲ್ಲಿ. ಅಲ್ಲ ಈಗ ಹೇಳ್ಬೋದು, ಅವಾಗ ಮನೇಲಿ ಒಳಗಡೆ ಹೇಳಿದ್ರೆ ಎಲಿಮಿನೇಷನ್ ಹೇಳೋರು ಅದೇ ಕಾರಣ ಕೊಟ್ಟು, ಈಗ ಹೇಳಂಗೆ ಆರಾಮಾಗಿ ಹೇಳ್ಬೋದು. ಏನೂ ಆಗಿಲ್ಲ ನಮ್ಮ ಮಾತ್ರ, ಸುಳ್ಳು ಹೆಂಗೆ ಹೇಳಕ್ ಬರ್ತಾ ಆತದಂತ. ಅಲ್ಲಿಗೆ ಹೋದಿಂದ ಯಾವುದೂ ನೆಪ್ಪೇ ಆಗಿಲ್ಲ ರೀ. ಅಲ್ಲಿ ಏನು ಆಟ ಆಡಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಕೂಡ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು, ಅಲ್ಲಿ ಆಟ ಆಡಬೇಕು, ಇಲ್ಲಿ ಅವ್ರ ಕೂಡ ಮಾತಾಡ್ಬೇಕು, ಇವ್ರ ಕೂಡ, ಇದೊಂದು ಬಿಟ್ಟು ಮತ್ತೇನು ಇದ್ದಿಲ್ಲ ನಮ್ಗೆ. ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಮನೆಗೆ ನಮ್ಮ ಮೊಮ್ಮಗ ಎಂಟ್ರಿ ಕೊಟ್ಟನಂತೆ. ಮೊಮ್ಮಗಳ ಇನ್ನೇ ಆಗಿಲ್ರಿ, ಆಗ್ಬೇಕಾ? ಆಗ್ಬೇಕ್ರಿ. ಆದ್ರೆ ಈಗೆಲ್ಲ ದಿವ್ಸದಾಗೆ ಇನ್ನೊಂದು ವಾರದಾಗ ಆಗ್ಬೋದ್ರಿ. ಖುಷಿ ಸುದ್ದಿ ಅಲ್ಲ. ನೀವೇ ಅಲ್ಲಿ ಸುದೀಪ್ ಸರ್ಗೆ ಹೇಳ್ಬಿಟ್ರಿ, ಹೆಸರು ನೀವೇ ಇಟ್ಬಿಟ್ರಿ ಬಿಗ್ ಬಾಸ್ ಅಂತ. ಅವ್ರಿಗೆ ಕೇಳ್ಬೇಕ್ರಿ, ಇನ್ನ ಮಾಲಿಗೆ ಎಂಟ್ರಿ ಆಗಾಟಿಗೆ ಆಗ್ಬೋದ್ರಿ. ಇನ್ನು ಕರಿತಾರಂತಲ್ರಿ, ಕಡಿ ಸೀಜನ್ಕ, ಅವಾಗ ಆಗ್ಬೋದು ಅಷ್ಟೊತ್ತಿಗೆ. ಸೊ ನಿಮ್ಮ ಮೊಮ್ಮಗಳ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಇದೆ? ಮೊಮ್ಮಗಳ ರಕ್ಷಿತನ ಬಗ್ಗೆ ತುಂಬ ಖುಷಿ ಅದ ಬಿಡ್ರಿ. ನಾವು ಬರೋಕೆ ಭಾಳ ಬೇಜಾರು ಮಾಡ್ಕೊಂಡೆ, ಧ್ರುವ ಅಂತ ಅವಳು ಭಾಳ ಬೇಜಾರು ಮಾಡ್ಕೊಂಡು ಹೇಳಕತ್ತಿದ್ರಿ. ತುಂಬಾ ಹಚ್ಕೊಂಡಿದ್ರು ಅವ್ರು ನಿಮ್ಮ? ಹೌದು, ನಮ್ಗೆ ತುಂಬ ಹಚ್ಕೊಂಡಿದ್ರಿ, ನಾವು ಹಚ್ಕೊಂಡಿದ್ದೆವು. ನಮ್ಮ ಮೂವರೇ ತುಂಬ ಹಚ್ಕೊಂಡಾರ ಅಂದ್ರೆ ಚೆನ್ನಾಗಿತ್ತು ಬಿಡ್ರಿ. ಅಲ್ಲಿ ಇನ್ನಮ್ಮ ಹೋಗ್ತೀವಿ ಅಂದ್ರೆ ಎಲ್ಲಿ ಸಿಗ್ತದ್ರಿ. ಈ ವಾರದಲ್ಲಿ ಒಂದು ಕೃಷ್ಣನ್ ಡ್ಯಾನ್ಸ್ ಮಾಡ್ತೀರ ನೀವು, ಸಾಕಾದಾಗ ಕಾಣಿಸಿ ತೇಟ್ ಕೃಷ್ಣ ಕಣ್ಣಂಗೆ ಕಾಣ್ತಾ ಇದ್ರಿ ನೀವು. ಅದು ಡ್ರೆಸ್ ಎಲ್ಲ ಅದು ಧ್ರುವ ಅಂತಂದ್ರಿ, ಅವನೇ ರೆಡಿ ಮಾಡಿದ್ರಿ. ಬಾಮ ನೀನು ಡ್ರೆಸ್ ಹಾಕ್ತೀನಿ ಅಂತ ಅವನೇ ಮ್ಯಾಕ್ ಮಾಡಿ ಪಿನ್ನ ಹಾಕಿ ನಾನು ಸೈಜ್ ಮಾಡಿ ಉಡಿಸಿ ಅವನೇ ರೆಡಿ ಮಾಡಿದ್ದಾರೆ. ನಿಮಗೆ 5 ವಾರಗಳ ಕಾಲ ಮನೇಲಿದ್ರಿ, ಸೊ ಆ ನೆನಪು ನಾನು ಮರೆಯೋಕ್ಕಾಗಲ್ಲ. ಆ ದಿನ, ಆ ಸಂಭ್ರಮ ಅಂತ ಹೇಳಿದ್ರಿ, ಯಾವ ದಿನಾನ ನೆನಪು ಮಾಡ್ಕೋತೀರಾ? ಅಂದ್ರೆ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಆ ಖುಷಿ ಇತ್ತು, ಅವತ್ತು ಮಾತ್ರ ಸಖತ್ತಾಗಿ ನಕ್ವಿ, ಸಖತ್ತ ಅದೇ ಕೃಷ್ಣನ ಡ್ಯಾನ್ಸ್ ಮಾಡ್ದೇವಲ್ರಿ, ಅದೇ ಖುಷಿಯಾಗಿ ಐತ್ರಿ. ಗಿಲ್ಲಿ ಹಂಗಮ್ಮ, ಗಿಲ್ಲಿಗೂ ನಿಂಗು ಅವಾಗ ಜುಗಲ್ ಬಂದು ನಡೀತಾ ಇತ್ತು. ಸುಮ್ಮನೆ ಕಾಮಿಡಿ ಜಗಳ ರೀ ಅದು. ಹಂಗೆ ಕಾಮಿಡಿ ಮಾಡ್ತಾ ಇರ್ತಾನ, ನಾವು ಹಂಗೆ ಜಗಳ ಆಡೋದು, ಹಂಗೆ ಆಡೋದು, ನಗೋದು, ಸಿಟ್ಟು ಬಂದಾಗ ಜಗಳ ಮಾಡೋದು. ಹಂಗಾದ್ರೆ ಅವೇನು ಮನ್ಸಿಗೆ ಹಚ್ಕೋತಿದ್ಲಿ, ಮತ್ತೆ ಮಲ್ಲಿ ಅಂತ ಮಾತಾಡ್ಸೋರು ನನಗೆ. ತುಂಬ ಚೆನ್ನಾಗಿ ಒಳ್ಳೆ ಹುಡುಗ. ನಿಮ್ಗೆ ಯಾರು ತುಂಬಾ ಇಷ್ಟ ಆ ಮನೇಲಿ ಈಗಲೂ ಕೂಡ? ಅಂದ್ರೆ ಇರೋರು ಯಾರು ತುಂಬಾ ನಿಮ್ಗೆ ಇಷ್ಟ? ಅಂದ್ರೆ ಇವ್ರು ನನಗೆ ತುಂಬಾ ಇಷ್ಟ, ತುಂಬಾ ಹಚ್ಕೋತಾರೆ, ತುಂಬಾ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂದ್ರೆ, ಈ ರಕ್ಷಿತಾ ಆಗಿರ್ಬೋದು, ಧ್ರುವಂತ ಅವ್ರನ್ನ ಬಿಟ್ಟು. ಅವರೇ ಇಬ್ಬರು, ಗಿಲ್ಲಿ ಒಬ್ಬವ, ಇವ್ರು 3 ನನಗಿಷ್ಟ. ಅಂದ್ರೆ ತುಂಬ ಇಷ್ಟ ಅಂದ್ರೆ ಧ್ರುವಂತ, ಯಾಕಂದ್ರೆ ನನಗೆ ಹೇಳ್ಕೊಡ್ತಿದ್ದ, ಹಂಗೆ ಮಾಡ್ಬೇಕಮ್ಮ, ಹಿಂಗೆ ಮಾಡಬೇಕು, ಚೆನ್ನಾಗಿ ಮಾತಾಡಬೇಕು ಅಂತ ಹೇಳ್ಕೊಡೋಣ ಅವನೇ. ಮೊದಲು ಬೆಂಗಳೂರಿಗೆ ಒಂದು ಕೆಲಸ ಹುಡ್ಕೊಂಡ್ಬರ್ತೀರಿ, ಸೊ ಒಂದೊಳ್ಳೆ ಕೆಲಸ ಸಿಗುತ್ತೆ. ಸೊ ನಿಮಗೆ ಪಲ್ಲವಿ ಅಲ್ವಾ, ಪಲ್ಲವಿ ಅವರು ಸೇರಿಕೊಂಡು ನಿಮ್ಗೆ ಒಂದೊಳ್ಳೆ ಅವಕಾಶ ಕೊಡ್ತಾರೆ. ಸೊ ದಿನನಿತ್ಯ ನೀವು ಮಾಡ್ತಕ್ಕಂಥ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ, ವಿಡಿಯೋ ಮಾಡೋರು. ಸೊ ಅದ್ರ ಮುಖಾಂತರ ಇಡೀ ರಾಜ್ಯವೇ ನಿಮ್ಮನ್ನ ನೋಡ್ಬಿಟ್ಟು ಖುಷಿ ಆಗ್ತಿರುತ್ತೆ. ಸೊ ನಿಮ್ಮ ಒಂದು ರಿಯಾಲಿಟಿ, ಸೊ ಮುಗ್ಧತೆ, ಅದನ್ನೆಲ್ಲ ನೋಡಿ ಇಷ್ಟಪಡ್ತಾರೆ. ಸೊ ಅದಾದ ಬಳಿಕ ಕಲರ್ಸ್ ಕನ್ನಡ ಒಂದೊಳ್ಳೆ ಪ್ರತಿಭೆಯನ್ನು ಗುರುತಿಸುತ್ತೆ, ಇಡೀ ಕರ್ನಾಟಕ ಪರಿಚಯ ಮಾಡಿಕೊಡುತ್ತೆ. ಸೊ ಕಲರ್ಸ್ ಕನ್ನಡದ ಬಗ್ಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗೈತೆ, ಸೂಪರ್, ಒಳ್ಳೆ ಅವಕಾಶ ಕೊಟ್ರಿ ಜನರು,
ನಮಗೆಲ್ಲ ಓಟ್ ಹಾಕಿ ನಿಂದ್ರಿಸಿದ್ಕ 5 ವಾರ ಜನರಿಗೆಲ್ಲರಿಗೆ ನಮಸ್ಕಾರ ಹೇಳದ್ರಿ ನಮ್ಮ ಮೇಡಮ್ರಿಗೆ ಮನುಷ್ಯರಿಗೆ ರಾಜೇಶ್ವರಿಗೆ ಎಲ್ಲರಿಗೆ. ಈಗ ನಾನು ಇಲ್ಲಿ ಒಳಗೆ ಬರ್ಬೇಕಾದ್ರೆ ಒಂದು ಸುದ್ದಿ ಕೇಳ್ಪಟ್ಟೆ, ಒಂದು ಫೋನ್ ಬಂತಂತೆ, ಇವತ್ತು ನಿಮ್ಮನ್ನು ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಕರ್ಕೋತಾರಂತೆ. ಹೌದ್ರಿ, ಅಯ್ಯೋ ಖುಷಿ ಆಯ್ತು ಬಿಡ್ರಿ, ಹೋಗ್ತೀನಿ. ಸುದ್ದಿ ಕೇಳಿ ಬಂದರೆ ಫೋನ್ ಮಾಡಿ ಕೊಡಿ, ನಾನು ಹೋಗ್ತೀನಿ. ಹಾಂ ಎಲ್ಲಿ ಸುದ್ದಿ ಬಂತ್ರಿ? ಈಗ ಹೇಳಿದ್ರು ಬಿಗ್ ಬಾಸ್ ಮಲ್ಲಮ್ಮನ್ನ ನಾವು ಹೊರ ಕಳಿಸ್ಬಾರ್ದಿತ್ತು, ಮತ್ತೆ ಕರ್ಕೋತೀವಿ ಒಳಗಡೆ. ಕರ್ಕೊಂಡು ಧಾರಾಳಿಗೆ ಹೋಗ್ತೀನಿ. ಇದೇ ಸೀರೆ ಮೇಲೆ ಹೋಗ್ತೀನಿ, ಸೀರೆ ಕೊಡ್ತಾರೆ ಅವ್ರು ಬಿಗ್ ಬಾಸ್ ಸರ್. ಮಲ್ಲಮ್ಮ ಮತ್ತೆ ಬಂದಳ ತುಂಬ ಖುಷಿ ಆತಲ್ಲ ಜನರಿಗೆ. ಮಲ್ಲಮ್ಮ ಹೊರಗೆ ಬಂದಕ್ಕೆ ಮತ್ತೆ ಹೋದ್ಳು ಒಳಗೆ. ಅಕ್ಕಿನೇ ಧೈರ್ಯ, ಅಕ್ಕಿನೇ ಒಳ್ಳೆ ಚಾನ್ಸ್ ಅಕ್ಕಿಗೆ ಅಂತಾರಲ್ರಿ ಎಲ್ಲರು. ಹೌದೌದು. ಬಿಗ್ ಬಾಸಿಗೆ ಕರಿ ಅಂತ ಹೇಳ್ತೀನಿ ರೀ. ಒಂದಿನ ಆದ್ರೂ ಕರೆದು ನನ್ಗೆ ಕಳಿಸ್ರಿ ಅಂತ ಹೇಳ್ತೀನಿ. ಇವ್ರು ಹೆಂಗಮ್ಮ ಈ ಅಶ್ವಿನಿ ಅವರು? ಶಿವನೇರು ಅವರು ಆಟ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ ಅವರು. ನಮ್ಮ ಕೂಡ ಯಾರು ವಿರುದ್ಧಾಗ ಇಲ್ರಿ, ಚೆನ್ನಾಗಿ ಮಾತಾಡೋರು ನಮ್ಮ ಕೂಡ. ಯಾಕಂದ್ರೆ ನೀವು ಮನೇಲಿ ಹಿರಿಜೀವಿ, ಸೊ ಯಜಮಾನ್ರು ಮತ್ತೆ ಕೇಳಲೇಬೇಕಾಗುತ್ತೆ. ಕೇಳಬೇಕಾದ್ರಿ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರೆ ಬಿಡ್ರಿ, ಆಟ ಆಡ್ತಾರೆ. ನಂಗೆ ಈ ಕಂಬಳದ ಬಗ್ಗೆ ಗೊತ್ತಿಲ್ಲ. ಕಂಬಳ ಅಂದ್ರೆ ಹೆಂಗಮ್ಮ? ಅದೇನೋ ಪಟ್ರಿ ಗಿಟ್ರಿ ಅಂತೇಳಿ ನೀವು ರಕ್ಷಿತ. ಕಂಬಳ ಅಂದ್ರೆ ಅವ್ರ ಭಾಷೆಯಲ್ಲಿ ಎಮ್ಮಿಗಳು ಅಲ್ಲಿ ಚಿತ್ರ ಇದ್ದು ರೀ ಅವು. ಕೋಣ. ಹಾಂ, ನಾನು ಎಮ್ಮೆ ಅನ್ನಕ್ಕಿ, ಕಂಬಳ ಅನ್ನಕ್ಕಿ. ಕಂಬಳ ಅಂದ್ರೆ ಏನೇ ಅಂತ ಅನ್ನಕ್ಕೆ, ಇಲ್ಲ ಅಲ್ಲಿ ಅದಾವಲ್ಲ ಅವಕ್ಕೆ ನಾವು ಕಂಬಳ ಅಂತೀವಿ ಅನ್ನಕ್ಕಿ. ನಾನು ಇದ್ರೆ ಅವು ಎಮ್ಮಿಗಳವು ಅಂತ ನಾನು ಅನ್ನಕ್ಕಿ. ಅದು ಅವಮಾನನ ಅಥವಾ ಬಹುಮಾನ? ಏನ್ರಿ ಲಾಸ್ಟಿಗೆ ಅದೇನೋ ಕೊಡ್ತಾರೆ, ಅವಮಾನ ಕೊಡ್ತಾರೆ ಅಂದಾಗ ಅಲ್ಲಲ್ಲ ಬಹುಮಾನ ಅಂತೀರಿ. ಹಾಕಿ ಅವಮಾನ ಅನ್ನಕ್ಕಿ. ಅವಮಾನ ಅಲ್ಲೇ, ಅದು ಬಹುಮಾನ ಅನ್ಬೇಕು. ಅವಮಾನ ಅಂದ್ರೆ ಸ್ವಲ್ಪ ಇದು ಆಗ್ತದ, ಇದು ಬಹುಮಾನ ಅಂದ್ರೆ ಖುಷಿ ಪಡಂತದಂತ ಆಕಿ ಕೇಳಿದೆ. ಹಂಗಾಜಿ ನಾನು ಹಂಗನ್ಯ. ಮತ್ತು ಅವ್ರಿಗೆ ಇವ್ರಿಗೆ ರಘುವರಿಗೆ ಹಂಗೆ ಅಂದು, ನೀ ಬಹುಮಾನ ಅಲ್ಲಕ್ಕ ಈಗ ಅವಮಾನ ಅಂದು. ಅವ್ರು ಇದ್ರ ನನಗೆ ನೀನು ಅಂದಿದಂತ ನನಗಂದ್ರು ಅಂತಂದೆ ನಾನು. ಹೌದಾ ಅಜ್ಜಿ ಹಂಗ ಕನ್ನಡದಲ್ಲಿ ಹಂಗ ಅಂತಂದ್ರೆ ಆಕಿ. ಈ ಬಿಗ್ ಬಾಸ್ ನ ಕಾಲೇಜ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸ್ತಿಲ್ವಾ ನಿಮ್ಗೆ? ಕಾಲೇಜಿಗೆ ಸೇರ್ಬಿಟ್ಟಿದ್ರಿ ಒಂದು ವಾರ ಅಲ್ಲ ರೀ, ಅದವರ ಮುಗೀತು. ಕಾಲೇಜ್ನ ಮಿಸ್ ಮಾಡ್ಕೊಳಲ್ವಾ? ಮಿಸ್ ಮಾಡ್ಕೋತೀವ್ರಿ. ನಮ್ಗಂತಿಲ್ಲ ಹೊರಗಡೆ ಅವಕಾಶ ಸಿಗಲಿಲ್ಲ. ಆ ಬಿಗ್ ಬಾಸ್ ಮನೇಲಿ ಸಿಕ್ಕಿತ್ರಿ, ಎಂಜಾಯ್ ಮಾಡ್ತೇವ್ರಿ. ಕಾಲೇಜ್ ಇಲ್ಲಿ ಮಾತ್ರ ಸರಿ ಕ್ವಾಟ್ಲೆ ಕೊಟ್ಬಿಟ್ಟಲ್ಲ, ಎಲ್ರನ್ನು ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡೇ ಇರ್ತಾನೆ ನೋಡ್ರಿ ಯಾವಾಗಲೂ. ತರಲೇ ಹುಡುಗ ಅದು. ಗಿಲ್ಲಿ ಕಾವ್ಯ ನೋಡಿದ್ರೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ಸುಮ್ಮನೆ ತಮಾಷೆಗೆ ಅಂತಾರೆ. ಅವ್ರಿಬ್ರು ನಡುವೆ ಲವ್ ಗಿವ್ ಏನಿಲ್ಲ? ನನಗೆ ಮಾತ್ರ ಏನು ಅನ್ಸಲ್ಲ ರೀ. ಮತ್ತೆ ಹೇಳಿದ್ರ ಅಂತ ಅದೇನೋ ವರದಕ್ಷಿಣೆ ಕೊಡ್ತಾರೆ ಹಂಗೆ ಅಂತ ಅದೇ ಹೇಳಿದ್ರು. ನಾನು ಅಂದೆ, ನಾನು ಕರ್ಗಿದ್ಯಾಕಿ ಕೆಂಪುಗಳ ನಿನಗೆ ಮ್ಯಾಚ್ ಆಗಂಗಿಲ್ಲ ಆಕೆ ಒಪ್ಪಂಗಿಲ್ಲ ನಿನಗಂದ್ರೆ, ಇಲ್ಲ ಮಲ್ಲಿ ಏನು ಬೇಡ್ತಾಳೆ ಕೊಡು. ನಾನು ಹೇಳಿದೆ 2 ಕೋಟಿ ರೊಕ್ಕ ಕೊಡು, 100 ತೊಲೆ ಬಂಗಾರ ಕೊಡು, ಒಪ್ಪಿಸ್ತಿಂದ. ಕೊಡ್ತೀನಿ ಅಂದ. ಆಮಲಮ್ಮ ನಾನು ಅಣ್ಣ ಅನ್ಕೊಂಡು ನೀನು ಮತ್ತೆ ಅದನ್ನ ಮಾತಾಡ್ತೀಯ ಅಂತಂದ್ರಿ. ಇಲ್ಲ ಹಂಗೆ ಸುಮ್ಮನೆ ತಮಾಷೆಗ ಅಂತಂದೆ. ಒಬ್ರನ್ನೊಬ್ರು ಬಿಟ್ಟು ಕೊಡ್ತಿರ್ಲಿಲ್ಲ, ಕೊಡಲ್ಲ ರೀ ಅವರು. ಕಾವ್ಯ ಅಂದ್ರೆ ಅವನಿಗೆ ಜೀವ. ಕವು ಅನ್ಕತ್ತ ಹೋಗ. ಇಡೀ ಮನೇನೆ ಎದುರಾಕೊಂಡ್ರು ಕಾವ್ಯನ ಮಾತ್ರ ಬಿಟ್ಟು ಕೊಡ್ತಿರ್ಲಿ. ಬಿಟ್ಟು ಕೊಡ್ತಿಲ್ಲ ರೀ. ಕಾವ್ಯ ಅಂದ್ರೆ 2 ವಾರ ಮತ್ತೆ ಜಂಟಿಯಾಗಿದ್ರಲ್ರಿ, ಹಂಗಾಗಿ ಅವರಿಗೆ ಬಿಟ್ಟು ಕೊಡ್ಲಾರ. ಈ ಚಂದ್ರಪ್ರಭಾ ಹೆಂಗಮ್ಮ? ಚಂದ್ರಪ್ರಭು ಅವ್ನು ಕಾಮಿಡಿ ಮಾಡ್ಕೊತ, ಅವ್ನಿಗೆ ಚೆನ್ನಾಗಿ ಆಡ್ತಾನೆ ಬಿಡ್ರಿ ಚಂದ್ರಪ್ರಭು. ಅವ್ರವ್ರ ಇಟ್ಟಕ್ಕೆ ಅವ್ರವ್ರಲ್ಲಿ ಚೆನ್ನಾಗಿ ಆಡ್ತಾರೆ ನೋಡ್ರಿ.